ಯಾ ಹಾಯ್ ಫ್ರೆಂಡ್ಸ್. ಸೊ ಇವತ್ತು ನಾವು ಏನು ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಪ್ಲಾನನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಯಾಕೆಂತಂದರೆ ಇವತ್ತು ಎಜುಕೇಷನ್ ಕಾಸ್ಟ್ ಅಂತಕ್ಕಂಥದ್ದು ಪ್ರತಿ ವರ್ಷವೂ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದಲ್ಲದೆ ಕೂಡ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಒಂದು ಶಿಕ್ಷಣದ ವ್ಯವಸ್ಥೆಗಾಗಿ ಯೋಜನೆಗಾಗಿ ನಾವು ಪ್ಲಾನ್ ಮಾಡಿದರೆ ಏನಾಗುತ್ತೆ, ನಮಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ಲಾನ್ ಮಾಡುವುದರ ಮುಖಾಂತರ, ಈ ಪ್ಲಾನ್ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಏನು ಅನುಕೂಲ ಆಗುತ್ತೆ ಅಂತ ಒಂದು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಸೊ ನಾವು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ನಿಮ್ಮ ಸ್ನೇಹಿತರಿಗೆ, ನಿಮಗೆ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ಗಳಿಗೆಲ್ಲ ಇದನ್ನ ಮತ್ತು ನಿಮ್ಮ ರಿಲೇಟಿವ್ಸ್ಗೆ, ನಿಮ್ಮ ನೋನ್ ಸರ್ಕಲ್ಗೆ ಈ ಒಂದು ಚಾನಲ್ನ ಲಿಂಕನ್ನು ಶೇರ್ ಮಾಡಿ ಒಂದು ಸಹಕಾರ ಮಾಡಿ ಅಂತ ಈ ಸಂದರ್ಭದಲ್ಲಿ ತಮಗೆ ಕೇಳ್ಕೊಳ್ತಾ, ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸುಸ್ವಾಗತವನ್ನು ಕೋರ್ತಾ, ಸೊ ತಡ ಮಾಡದೆ ಈ ಒಂದು ಈ ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇದು ಒಂದು ಚಿಲ್ಡ್ರನ್ಸ್ ಎಜುಕೇಷನ್ ಪ್ಲಾನ್ ಅಂತೇಳಿ. ಸೊ ಈ SBI ಲೈಫ್ನ ಸ್ಕೀಮ್ ಆಗಿರ್ತದೆ, SBI ಲೈಫ್ ಸ್ಮಾರ್ಟ್ ಫ್ಯೂಚರ್ ಸ್ಟಾರ್ ಚಿಲ್ಡ್ರನ್ ಎಜುಕೇಷನ್ ಪ್ಲಾನ್ ಅಂತ. ಸೊ ಇದರ ಬೆನಿಫಿಟ್ಸ್ ಏನು ಅಂತ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸೊ ಮೊದಲನೇದಾಗಿ ಏನಂತಂದರೆ, ಒಂದು ವೇವರ್ ಆಫ್ ಪ್ರೀಮಿಯಂ ಅಂತ ಒಂದು ಬೆನಿಫಿಟ್ ಇದೆ. ಈ ಬೆನಿಫಿಟ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ನಾನು ಈ ಪ್ಲಾನನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ, ಆಸ್ ಎ ಫಾದರ್ ಏನಾದರೂ ತೊಂದರೆ ಆಯ್ತಂದರೆ ರಿಮೈನಿಂಗ್ ಏನಿರುತ್ತಲ್ಲ ಪ್ರೀಮಿಯಮನ್ನು, ಅದನ್ನು SBI ಲೈಫ್ನವರೇ ಪ್ರತಿ ವರ್ಷ ಕಟ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಇನ್ ಬಿಲ್ಟ್ ವೇವರ್ ಆಫ್ ಪ್ರೀಮಿಯಂ ಅಂತೇಳಿ ಒಂದು ಇಂಪಾರ್ಟೆಂಟ್ ಬೆನಿಫಿಟ್ ಆಗಿರುತ್ತೆ. ಅದಲ್ಲದೆ ಎರಡನೇ ಬೆನಿಫಿಟ್ ಏನಂತಂದರೆ, ಮೆಚುರಿಟಿ ಅಮೌಂಟ್ ನನಗೆ ಫಿಕ್ಸ್ಡ್ ಇರುತ್ತೆ, ಯಾವುದೇ ರೀತಿಯಾದಂಥ ವೇರಿಯಬಲ್ ಇರಲ್ಲ. ಸೊ ನನಗೆ ಮೆಚುರಿಟಿ ಆದಂಥ ಸಂದರ್ಭದಲ್ಲಿ ಫಿಕ್ಸ್ಡ್ ಅಮೌಂಟ್ ಕೂಡ ನನಗೆ ಬರ್ತಕ್ಕಂಥದ್ದು. ಸೊ ಮೂರನೇದಾಗಿ ಏನಂತಂದರೆ, ಟ್ಯಾಕ್ಸ್ ಬೆನಿಫಿಟ್ಸ್ ಇರುತ್ತೆ. ನಾನು ಏನು ಪ್ರೀಮಿಯಮನ್ನು ಕಟ್ತೀನಲ್ವಾ, ಸೊ ಅದಕ್ಕೆ ATC ಅಂಡರ್ ಸೆಕ್ಷನ್ 80C ಅಂತ ಕರಿತೀವಿ, ಅದಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಕ್ಕಂಥದ್ದು. ಅದಲ್ಲದೆ ಮೆಚುರಿಟಿಯಲ್ಲೂ ಕೂಡ ನನಗೆ ಅಂಡರ್ ಸೆಕ್ಷನ್ 1010D ನನಗೇನು ಅಮೌಂಟ್ ವಾಪಸ್ ಬರುತ್ತಲ್ಲ, ಅದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ಅದಲ್ಲದೆ ನಾನು ಕೆಲವೊಂದು ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಅನ್ನ ಚೂಸ್ ಮಾಡ್ಬೋದು. ಪ್ರೀಮಿಯಂ ಪೇಮೆಂಟ್ ಆಪ್ಷನ್ಸ್ ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ನನಗೆ ಇಯರ್ಲಿ ಕಟ್ಬೋದು, ಅಥವಾ ಹಾಫ್ ಇಯರ್ಲಿ ಕಟ್ಬೋದು, ಅಥವಾ 15 ಇಯರ್ ಇರ್ತಕ್ಕಂಥ ಟರ್ಮನ್ನು ಒನ್ಲಿ 10 ಇಯರ್ ಕಟ್ಟಿ ಇನ್ನು 5 ಇಯರ್ಸ್ ವೆಯ್ಟ್ ಮಾಡಿ ಆಮೇಲೆ ಹಣವನ್ನು ತಗೊಳ್ತಕ್ಕಂಥ. ಸೊ ಇದನ್ನೆಲ್ಲ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಅಂತ ಕರಿತೀವಿ. ಮತ್ತು ಪ್ರೀಮಿಯಂ ಪೇಮೆಂಟ್ ಮೋಡನ್ನು ಕೂಡ ನಾವು ಚೂಸ್ ಮಾಡ್ಬೋದು. ಸೊ ಅದಲ್ಲದೆ ನಮಗೆ ಇದಕ್ಕೆ ಲೈಫ್ ಕವರ್ ಇರ್ತದೆ. ಎಷ್ಟು ನಾವು ಪ್ರೀಮಿಯಂ ಕಟ್ತೀವಿ, ಫಾರ್ ಎಕ್ಸಾಂಪಲ್ ನಾವು ಪ್ರೀಮಿಯಂ 1 ಲಕ್ಷ ರೂಪಾಯಿ ಕಟ್ಟಿದ್ರೆ, ಆಸ್ ಎ ಫಾದರ್ ಏಜ್ ಏನಿರುತ್ತೆ ಅದ್ರ ಬಗ್ಗೆ ಡಿಪೆಂಡ್ ಆಗಿ ಫಾದರ್ ಏಜ್ ಏನಾಗುತ್ತೆ, ಬಿಟ್ವೀನ್ 10 to 13 ಟೈಮ್ಸ್ ಏನಾಗುತ್ತೆ ಲೈಫ್ ಕವರ್ ಇರ್ತದೆ. ಸೊ ಹಾಗಾಗಿ ಈ ಪ್ಲಾನ್ನ ಚೂಸ್ ಮಾಡುವುದರ ಮುಖಾಂತರ ಏನಾಗುತ್ತೆ, ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಮಾಡಿಕೊಳ್ಳಲಿಕ್ಕೆ ಅವಕಾಶ ಆಗುತ್ತೆ. ಯಾಕಂದರೆ ಇವತ್ತಿನ ದಿನ ಎಜುಕೇಷನ್ ಕಾಸ್ಟ್ ಅಂತಕ್ಕಂಥದ್ದು ಪ್ರತಿ ವರ್ಷ ಆವ್ರೇಜ್ಲಿ 12ರಿಂದ 15% ಇನ್ಕ್ರೀಸ್ ಆಗ್ತದೆ. ಅದಲ್ಲದೆ ನಾವು ಹೈಯರ್ ಎಜುಕೇಷನ್ಸ್ಗೆ PUC ಆದಮೇಲೆ ಅಥವಾ ಗ್ರಾಜ್ಯುಯೇಟಿಗೆ ಸಂಬಂಧಪಟ್ಟಂತೆ ಸೊ ನಾವು ಸ್ಟಡಿ ಮಾಡಿಸ್ಲೇಬೇಕು. ಸ್ಟಡಿ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಜುಕೇಷನ್ ಲೋನ್ಗೆ ಹೋಗಬೇಕಾಗುತ್ತೆ, ಅಥವಾ ನಮ್ಮ ಪ್ರಾಪರ್ಟಿನ ಪ್ಲೆಡ್ಜ್ ಮಾಡಬೇಕಾಗುತ್ತೆ, ಅಥವಾ ಗೋಲ್ಡನ್ನು ಪ್ಲೆಡ್ಜ್ ಮಾಡಬೇಕಾಗುತ್ತೆ. ಸೊ ಅದು ಆ ಸಂದರ್ಭ ಬರದೇ ಇರೋದಕ್ಕೋಸ್ಕರ ಏನು ಮಾಡ್ಬೋದು, ನಾವು ಈ ಥರ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರ, ಸೇವಿಂಗ್ಸ್ ಮಾಡೋದ್ರ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿರ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಳ್ಬೋದು. ಸೊ ಇದೆಲ್ಲದಕ್ಕೂ ನಾವು ಒಂದು ಇಲಿಸ್ಟ್ರೇಷನ್ ಮುಖಾಂತರ ಈ ಸ್ಕೀಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಒಂದು ಪ್ರಯತ್ನವನ್ನು ಮಾಡೋಣ. ಏನಂತಂದರೆ, ಇಲಿಸ್ಟ್ರೇಷನ್ ಏನಂತಂದರೆ, ಆಸ್ ಎ 35-year-old ಫಾದರು ಒಂದು 3 ತಿಂಗಳು ಮಗನಿಗೆ ಈ ಪ್ಲಾನ್ ಮಾಡಿದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ 35-year-old ಇರ್ತಕ್ಕಂಥ ಫಾದರ್ ಏನು ಮಾಡ್ತಾರೆ, ಪ್ರತಿ ವರ್ಷ 1,07,000 ರೂಪಾಯಿ ಪ್ರೀಮಿಯಮನ್ನು ಕಟ್ತಾ ಹೋಗ್ತಾರೆ. ಸೊ 1,07,000 ರೂಪಾಯಿ ಪ್ರೀಮಿಯಮನ್ನು 10 ವರ್ಷ ಕಟ್ತಾರೆ. ಸೊ ಮಗನಿಗೆ ಅವಾಗ ಏನಾಗುತ್ತೆ, 10 ಇಯರ್ಸ್ ಆಗುತ್ತೆ. ಸೊ 10 ಇಯರ್ಸ್ ಆದರೆ ಮಗ ಟೋಟಲಿ ಅರೌಂಡು 10,70,000 ಹಣವನ್ನು ಕಟ್ಟಿರ್ತಾರೆ. ಸೊ ಅದಾದ ಬಳಿಕ ಮೆಚುರಿಟಿಯಲ್ಲಿ 18 ಇಯರ್ಸ್ ಆದಮೇಲೆ ಅವರಿಗೆ 30,55,000 ರೂಪಾಯಿ ಹಣ ಬರುತ್ತೆ. ಇದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಈ ಅಮೌಂಟ್ ಏನು ಬರುತ್ತಲ್ಲ, ಇದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಸೊ ನಾನು ಅದಕ್ಕೆ ಏನು ಮಾಡಬೇಕು, ನಾನು ಏನು ಹಣವನ್ನು ತುಂಬ್ತಾ ಇದ್ದೀನಲ್ಲ ಪ್ರತಿ ವರ್ಷ, ಅದಕ್ಕೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಕ್ಕಂಥದ್ದು. ಸೊ ಹಾಗಾಗಿ ನಾನು ಇಂದಿನ ದಿನದಿಂದ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ನನ್ನ ಮಕ್ಕಳ ಭವಿಷ್ಯಕ್ಕೆ ಈ ಒಂದು ಸೇವಿಂಗ್ಸ್ ಪ್ಲಾನ್ ಮಾಡೋದ್ರ ಮುಖಾಂತರ ಅವರ ಭವಿಷ್ಯ ಚೆನ್ನಾಗಿರಲಿ, ಅವರ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಈ ಪ್ಲಾನನ್ನು SBI ಲೈಫ್ ಸ್ಮಾರ್ಟ್ ಫ್ಯೂಚರ್ ಸ್ಟಾರ್ ಎಜುಕೇಷನ್ ಪ್ಲಾನನ್ನು ಮಾಡುವುದರ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯವನ್ನು ಸುಗಮವಾಗಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸುತ್ತಾ, ಈ ಒಂದು ಪ್ಲಾನ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಒಂದು ಸ್ನೇಹಿತರಿಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೆಲ್ಲರೂ ಕೂಡ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರೂ ಕೂಡ ನಮಸ್ಕಾರ.